ರಾಮೇಶ್ವರಂ ಕೆಫೆ ಅಂತಲೇ ಟಾರ್ಗೆಟ್ ಮಾಡಿದ್ದಾರೆ. ರಾಮನನ್ನ ಕಂಡ್ರೆ ಕೆಲವು ಅಲ್ಪಸಂಖ್ಯಾತ ದುಷ್ಟರಿಗೆ ಆಗಲ್ಲ. ಇದು ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿರುವಂತಹ ಮಾತು. ರಾಮನನ್ನ ಕಂಡ್ರೆ ಕೆಲ ಅಲ್ಪಸಂಖ್ಯಾತ ದುಷ್ಟರಿಗೆ ಆಗಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬಿಸಿನೆಸ್ ಶತ್ರುತ್ವ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಇದು ಭಯೋತ್ಪಾದಕ ಕೃತ್ಯ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಕಾಂಗ್ರೆಸ್ನ ಮಾನಸಿಕ ಸ್ಥಿತಿ ದೇಶಕ್ಕೆ ಗಂಡಾಂತರ ತರ್ತಿದೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ರಾಮೇಶ್ವರ ಕೆಫೆ ರಾಮನ್ ಕಂಡ್ರೆ ಈ ಅಲ್ಪಸಂಖ್ಯಾತರ ಕೆಲವರಿಗೆ ದುಷ್ಟರಿಗೆ ಆಗಲ್ಲ, ಭಯೋತ್ಪಾದಕರಿಗೆ ಅಲ್ಲ. ಅದಕ್ಕೆ ರಾಮೇಶ್ವರ ಕೆಫೆಗೆ ಬ್ಲಾಸ್ಟ್ ಆಯಿತು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಅವರ ತಂಡ, ದಿನೇಶ್ ಗುಂಡೂರು ಅವರೆಲ್ಲ ಹೋಗಿ ಏನು ಹೇಳಿದರು, ಇದು ಬಿಸ್ನೆಸ್ ರೈವಲ್ರಿ, ತಿಂಡಿ ತಿನ್ನೋದ್ರಲ್ಲಿ ರೈವಲ್ರಿ ಅಂತ, ತಿಂಡಿ ಮಾಡೋದ್ರಲ್ಲಿ ರೈವಲ್ರಿ, ಹೋಟ್ಲಲ್ಲಿ ರೈವಲ್ರಿ ಅಂತ ಹೇಳಿದ್ರು. ಈಗ ಬರ್ತಾ ಇರುವಂಥ ರಿಪೋರ್ಟು ಎಲ್ಲನೂ ಕೂಡ ಅದು NIA ಇರ್ಬೋದು, ಕರ್ನಾಟಕ ಪೊಲೀಸರು ಇರ್ಬೋದು, ಎಲ್ಲರೂ ಹೇಳಿದ್ದಾರೆ ಭಯೋತ್ಪಾದನಾ ಕೃತ್ಯ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲೂ ಮುಚ್ಚಿಡೋ ಅಂಥದ್ದು. ರಾಮೇಶ್ವರ ಕೆಫೆ ಕೃತ್ಯ ಈಗಾಗಲೇ ಪೊಲೀಸ್ ತನಿಖೆಯಿಂದ ಮತ್ತು NIA ತನಿಖೆಯಿಂದ ಯಾರು ಮಾಡಿದ್ದಾರೆ ಮತ್ತು ಯಾವ ಸಂಘಟನೆ ಇದರಿಂದ ಹಿಂದೆ ಇರ್ಬೋದು, ಇವೆಲ್ಲ ಪತ್ರಿಕೆಗಳಲ್ಲಿ ಬರ್ತೈತೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೆಲ್ಲ ಬರ್ತೈತೆ. ಆದರೆ ಕಾಂಗ್ರೆಸ್ ಅವ್ರ